ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರಿದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ನೆನ್ನೆ ಎಪಿಸೋಡ್ ಹೆಂಗಿತ್ತು? ಗಿಲ್ಲಿ, ರಕ್ಷಿತಾ, ಕಾವ್ಯ ಈ ಮೂರು ಜನರ ಮಧ್ಯೆ ಒಂದು ಟ್ರಯಾಂಗಲ್ ಸೃಷ್ಟಿ ಮಾಡೋ ಪ್ರಯತ್ನದಲ್ಲಿ ಸಖತ್ತಾಗಿ ಫನ್ ಅನ್ನ ಜನರೇಟ್ ಮಾಡಿದ್ರು ಅಂತ ಅನಿಸ್ತು. ಅದ್ರ ಜೊತೆಗೆ ಅಶ್ವಿನಿ ಮತ್ತು ರಾಶಿಕಾ ಅವರ ಮಾತಿನ ಬರದಲ್ಲಿ ತಪ್ಪು ಯಾರದು ನಿಮ್ಗನ್ನಿಸ್ತು? ಅದ್ರ ಜೊತೆಗೆ ಸ್ಪಂದನ ಎಲಿಮಿನೇಟ್ ಆಗಿದ್ರ ಬಗ್ಗೆನೂ ಮರಿದೆ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಅನ್ನ ಬರೆಯಿರಿ. ರಕ್ಷಿತಾ ಎನರ್ಜಿ ಬಗ್ಗೆ ಕೂಡ ಮರಿದೆ ಒಂದು ಕಮೆಂಟ್ ಅನ್ನ ಬರೆಯಿರಿ. ಗುರು, ಮೊದಲಿಗೆ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಾಮಿನೇಷನ್ಸ್ ಪ್ರಕ್ರಿಯೆ, ಬಾಲ್ ಕಿಕ್ ಔಟ್ ದ ಬಾಲ್ ಅಂದ್ರೆ ಲಾಸ್ಟ್ ನಾಮಿನೇಷನ್ ಈ ಸೀಸನ್. ಇದು ಗೋಲ್ ಪಾಯಿಂಟ್ ಅಲ್ಲಿ ಇಟ್ಟು ಬಾಲ್ ಅನ್ನ ಗೇಟ್ ಇಂದ ಆಚೆ ಒದಿಬೇಕು. ಆ ತರ ಯಾರು ಒದಿತಾರೋ, ಯಾರು ಬಾಲ್ ಹೋಗುತ್ತೋ ಅವರು ನಾಮಿನೇಷನ್ಸ್ಗೆ ಬರ್ತಾರೆ. ಗುರು, ನನಗಿರ್ತಕ್ಕಂಥ ಅಪ್ಡೇಟು ಈ ವೀಕು ಎಲ್ಲರೂ ನಾಮಿನೇಷನ್ಸ್ ಅಲ್ಲಿ ಇದ್ದಾರೆ, ಎಕ್ಸೆಪ್ಟ್ ಕ್ಯಾಪ್ಟನ್ನು. ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ ಅಂತ ಅಂದ್ಕೊಳ್ಳಿ. ನಿಮ್ಮ ಫೇವ್ರೇಟ್ಗೆ ನೀವು ಸ್ಟ್ರಾಂಗ್ ಆಗಿ ವೋಟಿಂಗ್ ಅನ್ನು ಹಾಕ್ಕೊಳ್ಳಿ. ಅದರಲ್ಲೂ ಡಬಲ್ ಎಲಿಮಿನೇಷನ್ ವೀಕ್ ಇರಿದೆ. ಈ ವೀಕು ಡಬಲ್ ಎಲಿಮಿನೇಷನ್ ವೀಕ್. ಇದರಲ್ಲಿ ಈ ನಾಮಿನೇಷನ್ಸ್ ಪ್ರೋಸೆಸ್ ಅಲ್ಲಿ ರಾಶಿಕಾ ವರ್ಸಸ್ ರಕ್ಷಿತಾ ಜಗಳ ಆಗುತ್ತೆ ಗುರು. ವೀಕೆಂಡ್ ಬಂದ್ರೆ ಒಂಥರ ಮಾತಾಡ್ತಾರೆ, ನಾರ್ಮಲ್ ಡೇಸ್ ಅಲ್ಲಿ ಬಂದ್ರೆ ಒಂಥರ ಮಾತಾಡ್ತಾರೆ ಅಂತ ರಾಶಿಕಾ ಹೇಳ್ತಾ ಇರೋದು ರಕ್ಷಿತಾಗೆ ಪಾಯಿಂಟು. ಬಟ್ ಅದನ್ನ ನಮ್ಮ ಫ್ಯಾಮಿಲಿ ಹೇಳಿದ್ರು ಅಂತ ತಗೊಬಂದು ಮಾತಾಡಿದ್ದು ರಾಶಿಕಾ ತಪ್ಪು. ಅಲ್ಲಿಗೆ ಬಿಗ್ ಬಾಸ್ ಒಬ್ರಿಗೊಂದೊಂದು ನ್ಯಾಯ ಮಾಡ್ತಾ ಇದ್ದಾರಾ? ಈಗ ಕಾವ್ಯ ಫ್ಯಾಮಿಲಿ ತಪ್ಪು ಮಾಡಿದ್ರು ಅಂತ ಅಂದ್ಬಿಟ್ಟು ಅವರನ್ನ ಆಚೆ ಕಳಿಸಿದ್ರಿ, ವಿಟಿ ಹಾಕಿ ತೋರಿಸಿದ್ರಿ ಎಲ್ಲರಿಗೂ, ಫೈನ್. ಈಗ ರಾಶಿಕಾನೇ ಒಪ್ಕೋತಾ ಇದ್ದಾರೆ, ನಮ್ಮ ಫ್ಯಾಮಿಲಿ ಅವ್ರು ಬಂದು ಹೇಳಿದ್ರು ಅಂತ ಅಂದ್ಬಿಟ್ಟು. ನೀವು ಅವ್ರ ಫ್ಯಾಮಿಲಿನ ಯಾಕೆ ಆಚೆ ಕಳಿಸ್ಲಿಲ್ಲ? ಅವ್ರ ಫ್ಯಾಮಿಲಿ ವಿಟಿ ಯಾಕೆ ಆಗ್ಲಿಲ್ಲ? ಫಸ್ಟ್ ಆಫ್ ಆಲ್ ಅವ್ರು ಮಾತಾಡಿದ್ದು ಯಾಕೆ ತೋರಿಸ್ಲಿಲ್ಲ? ಪಕ್ಷಪಾತ ಮಾಡಬಾರ್ದು ಬಿಗ್ ಬಾಸ್, ಒಬ್ಬೊಬ್ರಿಗೆ ಒಂದೊಂದ್ ತರ ಇದು ಮಾಡಬಾರ್ದು. ಕಾವ್ಯಗೆ ಯಾಕತ್ತರ? ಹಂಗಾದ್ರೆ ಮೋಸ ಮಾಡ್ಬೇಕು ನೀವು, ಯಾಕೆ ಅನ್ಯಾಯ ಮಾಡ್ತೀರಾ? ಅವ್ರದ್ದು ಅದನ್ನ ಎಡಿಟ್ ಮಾಡ್ಬಿಟ್ಟಿದ್ರೆ ಪಾರ್ಟ್ ಹೊಟ್ಟೋಗಿರೋದಲ್ವಾ, TRPಗೋಸ್ಕರ ಯೂಸ್ ಮಾಡ್ಕೊಂಡ್ರ? ವರಸ್ಟ್ ಬಿಗ್ ಬಾಸ್ ಗುರು, ಒಬ್ರಿಗೆ ಒಂದೊಂದ್ ತರ ಮಾಡ್ತಾರೆ ನಿಜವಾಗ್ಲು. ಈ ವಿಚಾರದಲ್ಲಿ ಕಾವ್ಯಗೆ ಅನ್ಫೇರ್ ಅಂತ ಹೇಳ್ತಾ ಇದ್ದೀನಿ ನಾನು, ನಿಜಾನೇ. ಈಗ ರಾಶಿಕಾನೇ ಹೇಳ್ತಾ ಇದ್ದಾರೆ ಅವ್ರ ಫ್ಯಾಮಿಲಿ ಹೇಳಿದ್ರು ಅಂತ ಅಂದ್ಬಿಟ್ಟು. ಎಲ್ಲಾರ ಫ್ಯಾಮಿಲೀಸು ಹೇಳಿರ್ತಾರೆ, ಎಡಿಟ್ ಮಾಡ್ಕೊಂಡು ಅವ್ರಿಗೆ ಯಾವ್ದು ಬೇಕೋ ಅವ್ರದ್ದು ಹಾಕ್ಕೊಂಡು ತೋರಿಸ್ತಾರೆ, ಅಷ್ಟೇ ಆಗೋದು. ಇದರಲ್ಲಿ ಬಂದು ರಕ್ಷಿತನ ತಳ್ಳಾಡ್ತಾ ಇದ್ದಾರೆ. ರಕ್ಷಿತಾ ಇಲ್ಲಿ ಕೇಳೋದ್ರಲ್ಲಿ ತಪ್ಪೇನಿದೆ ಗುರು? ಅವ್ರ ಫ್ಯಾಮಿಲಿ ವಿಚಾರ ತಗೊಬಂದು ನಾಮಿನೇಟ್ ಮಾಡ್ತಾ ಇದೀಯ ಅಂತ ಕೇಳಿದ್ರು, ತಪ್ಪೇನಿದೆ? ತಗೊಬಂದು ನೂಕಾಡ್ತಾ ಇದ್ದಾರೆ ಬಂದು ರಾಶಿಕಾ. ಟೂ ವರಸ್ಟ್ ಅಂತ ಅನಿಸ್ತು ಗುರು ರಾಶಿಕಾ ಮಾತ್ರ ಪ್ರೋಮೋ ನೋಡಿದ್ರೆ. ತಮಿಳ್ ಬಿಗ್ ಬಾಸ್ ಸ್ಯಾಟರ್ಡೆ ಎಪಿಸೋಡ್ ನೋಡಿದ್ರೆ, ವೀಕೆಂಡ್ ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ ಹೆಂಗಿತ್ತು ಎಪಿಸೋಡ್ ಅಂತ. ಒಂದೇ ಎಪಿಸೋಡ್ ಅಲ್ಲಿ ಕಮರುದ್ದೀನ್ ಮತ್ತೆ ಪಾರು ಇಬ್ಬರಿಗೂ ಕೂಡ ರೆಡ್ ಕಾರ್ಡ್ ಕೊಟ್ಟು ಆಚೆ ಕಳಿಸಿದ್ದಾರೆ. ಟಿಕೆಟ್ ಫಿನಾಲೆ ರೇಸಲ್ಲಿ ಜಸ್ಟ್ ಕಾರಲ್ಲಿ ಕೂತು ಒಂದು ಹುಡುಗಿನ ಕಾಲಲ್ಲಿ ಒದ್ದು ಆಚೆ ಹಾಕಿದ್ದಾರೆ, ಅದಕ್ಕೆ ಕೊಟ್ಟಿದ್ದಾರೆ ರೆಡ್ ಕಾರ್ಡು. ಅದು ಒಂದಕ್ಕೆ ಅಲ್ಲ ಬಿಡಿ, ಇಡೀ ಸೀಸನ್ ಎಲ್ಲ ವರಸ್ಟ್ ಹಿಂದಿ ಬಿಗ್ ಬಾಸ್ ತರ ಆಡ್ತಾ ಇದ್ರು ಅವ್ರಿಬ್ರು. ಒಂದು ಒಳ್ಳೆ ಕಪಲ್ಸ್ ತರ ಬಾತ್ರೂಮ್ ಅಲ್ಲೆಲ್ಲ ಹೋಗಿ ಸೇರ್ಕೊಂಡು ಟೂ ವರಸ್ಟ್ ಆಗಿ ಆಡ್ತಾ ಇದ್ರು. ಸಹಿಸ್ಕೊಂಡು ಕೊನೆಗೆ ಲಾಸ್ಟ್ ಅಲ್ಲಿ ಕೊಟ್ಟು ಕಳಿಸಿದ್ದಾರೆ ರೆಡ್ ಕಾರ್ಡ್ ಇಬ್ರಿಗೂ. ಆ ತರ ರೆಡ್ ಕಾರ್ಡ್ ಕೊಟ್ಟು ಕಳಿಸ್ಬೇಕಷ್ಟೇ. ಕನ್ನಡ ಬಿಗ್ ಬಾಸ್ ಅಲ್ಲಿ ಒಂದ್ಸಲ ಆ ತರ ಕೊಟ್ರೆ ಭಯ ಇರುತ್ತೆ ಗುರು. ಸುಮ್ಮನೆ ವರಸ್ಟ್ ಅಂತ ಅನಿಸ್ತಪ್ಪ ನಿಜವಾಗ್ಲು ರಾಶಿಕಾ ಅವರು, ಟೂ ವರಸ್ಟ್. ಆ ಥರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದೆಲ್ಲ ಏನಕ್ಕೆ ಬೇಕು ಗುರು? ಏನು ದೊಡ್ಡ ದಾದನ, ದೊಡ್ಡ ರೌಡಿನ, ಗುಂಡನ? ಸಿಕ್ಕಾಪಟ್ಟೆ ಬೇಜಾರಾಯ್ತಪ್ಪ ರಾಶಿಕಾ ವಿಚಾರದಲ್ಲಿ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಗುರು. ಟಾಸ್ಕ್ ಅಂತ ಬಂದಾಗ ಸಕ್ಕದಾಗಿ ಟಾಸ್ಕ್ ಆಡ್ತಾರೆ ರಾಶಿಕಾ. ವ್ಯಕ್ತಿತ್ವ ಅಂತ ಬಂದಾಗ ಝೀರೋ ಗುರು, ಝೀರೋ. ಇನ್ನು ನೆನ್ನೆ ಎಪಿಸೋಡ್ಗೆ ಬರೋದಾದ್ರೆ, ನೆನ್ನೆ ಎಪಿಸೋಡು ಸಕ್ಕತ್ತಾಗಿತ್ತು ಗುರು. ಫನ್ ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ ನಾನಂತೂ ಕೂಡ. ಸಖತ್ ಫನ್ನಿ ಆಗಿತ್ತು. ಎಸ್ಪೆಷಲಿ ಗಿಲ್ಲಿ, ಕಾವ್ಯ ಮತ್ತೆ ರಕ್ಷಿತಾ ಇವರು ಟ್ರಯಾಂಗಲ್ಸ್ ಮಾತ್ರ ಸಕ್ಕತ್ತಾಗಿತ್ತು. ಬಟ್ ಒಂದು ಡಿಸಪಾಯಿಂಟ್ ಆಗಿದ್ದು ಏನು ನನಗೆ ಅಂತಂದ್ರೆ, ಫ್ಯಾಮಿಲೀಸ್ ಬರಬೇಕಾದ್ರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ಅಂತ ಸುದೀಪ್ ಅಣ್ಣ ಒಂದು ಕ್ವಶನ್ ಕೇಳ್ತಾರೆ. ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾರೆ. ರಕ್ಷಿತಾಯಿಂದ ಹಿಡಿದು, ಧ್ರುವಂತಿಂದ ಹಿಡಿದು, ಗಿಲ್ಲಿಯಿಂದ ಹಿಡಿದು ಎಲ್ಲರೂ ಫೇಕ್ ಆನ್ಸರ್ಸ್ ಕೊಟ್ರು ಅಂತ ನನಗನ್ನಿಸ್ತು ಗುರು. ಯಾರಾದ್ರೂ ಬಂದು ಕತ್ಪಟ್ಟು ಹಿಡಿದು ಎತ್ತು ಬಿಡ್ತಾರ? ಯಾರಾದ್ರೂ ಬಂದು ಹೊಡೆದ ಆಚೆ ಹಾಕ್ಬಿಡ್ತಾರ? ಎಳ್ಕೊಂಡು ಹೋಗ್ತಾರ? ಬಿಗ್ ಬಾಸ್ ಮನೇಲಿ ಆಗತ್ತಾ? ಏನೋ ಅವ್ರು ಬರ್ತಾರೆ, ನನ್ನ ಜೊತೆ ಮಾತಾಡದೇ ಇರ್ಬೋದು, ಇಲ್ಲ ಯಾಕಪ್ಪ ಈ ತರ ಮಾಡ್ತಾರೆ ಅಂತ ಕೇಳೋದು ಇರ್ಬೋದು, ಇಲ್ಲ ಅಂತಂದ್ರೆ ಮಾತಾಡ್ಬೋದು ಏನೇ ಇದ್ರು ಕೂಡ. ಯಾಕೋ ನೀನು ಈ ತರ ನನ್ನ ಮಗಳ ಹತ್ರ, ಇಲ್ಲ ಯಾಕೋ ನನ್ನ ಮಗನ ಹತ್ರ ಈ ತರ ಮಾತಾಡದೆ ಅಂತ.
ಇವ್ರು ಹೇಳಿರೋದೆಲ್ಲ ಸಿನಿಮಾಟಿಕ್ ಆಗಿ ನೋಡೋರು ಪಟ್ ಅಂತ ಗೊತ್ತಾಗ್ತೈತಿ, ಎಲ್ಲ ಫೇಕ್ ಇದ್ದು, ಎಲ್ಲ ಡ್ರಾಮಾ, ಮಾತೇ ಡ್ರಾಮಾ ಅನ್ನಿಸ್ತಾ ಇತ್ತು ಗುರು. ನಿಜಾನೇ ಮಾತೇ ಡ್ರಾಮಾ ಅಂತ ಅನ್ನಿಸ್ತಾ ಇತ್ತು. ಪ್ರತಿಯೊಬ್ರು A to Z ಎಲ್ಲರೂ ಅಷ್ಟೇ ಗುರು. ಕರೆಕ್ಟಾಗಿ ಅದನ್ನು ಕೂಡ ಎನ್ಕರೇಜ್ ಮಾಡ್ತಾರ ಅಂದ್ರೆ ಬಿಗ್ ಬಾಸ್ ನಾವ್ ಇನ್ನೇನ್ ಮಾಡೋಣ. ಕರೆಕ್ಟಾಗಿ ಯಾರ ಫ್ಯಾಮಿಲಿ ಆದ್ರೂ ಬಂದು ಹೊಡೆದು ಬಿಡ್ತಾರ, ಕತ್ತಿನ ಪಟ್ಟು ಹಿಡಿದ ಮೇಲೆ ಎತ್ತು ಬಿಡ್ತಾರ, ಆಚೆ ಹೇಳ್ಕೊಂಡು ಹೋಗ್ತಾರ. ಇವ ಆನ್ಸರ್ಸು ಏನಪ್ಪ. ಫಿನಾಲೆ ಹತ್ತತ್ರ ಬಂದಿದೆ ಗುರು. ಇವಾಗ್ಲೂ ಈ ತರ ಅಂತಂದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ನಿಜವಾಗ್ಲೂ ಸಖತ್ತು ಬೇಜಾರಾಯ್ತು ಆ ಒಂದು ವಿಚಾರದಲ್ಲಿ ಮಾತ್ರ. ಅದಾಗ್ತಾನೆ ಗುರು. ಗಿಲ್ಲಿ ಡೈಲಾಗ್ಸ್ ಗುರು, ಏನ್ ಗುರು, ಲಿವಿಂಗ್ ಏರಿಯಾದಲ್ಲಿ ವೈರಿಂಗ್ ಮಾಡಿದ್ರೆ ಬಲ್ಬ್ ಬಂದು ಕಿಚನ್ ಅಲ್ಲಿ ಆನ್ ಆಗ್ತಾ ಇದೆ. ಸಖತ್ ಗುರು, ಸ್ಪಾಂಟೇನಿಯಸ್ ಡೈಲಾಗ್ಸ್ ಮಾತ್ರ ಗಿಲ್ಲಿ ಸಕ್ಕದಾಗಿ ನಿಜವಾಗ್ಲೂ ಸೂಪರ್ ಆಗಿತ್ತು ಗುರು. ಆ SR ರೌಂಡ್ ಅಲ್ಲ ಆದ್ರೂ ರಕ್ಷಿತಾ ಮಾತ್ರ ಸಖತ್ ಬನ್ನಿ ಗುರು. ನಿಜವಾಗ್ಲು ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ, ಬಟ್ ಆದ್ರೂ ಕೂಡ ಒಂಥರ ಸಕ್ಕದಾಗಿ ಇದ್ ಮಾಡ್ಕೊಂಡು ಫನ್ ಅಂತೂ ಸಂಡೇ ಫಂಡೇ ಅನ್ನೋದಕ್ಕೆ ಸಕ್ಕದಾಗಿ ನೆನೆ ಎಕ್ಸಾಂಪಲ್ ಇತ್ತು, ಸೂಟಬಲ್ ಆಯ್ತು. ಸಕ್ಕದಾಗಿ ಫನ್ ಅನ್ನ ಜನರೇಟ್ ಮಾಡಿದ್ರು. ಗಿಲ್ಲಿ ತರ ಹುಡುಗ ಇಷ್ಟ ಅಂತ ಹೇಳಿದ್ದಿರ್ಬೋದು. ಅದ್ರ ಜೊತೆಗೆ ಇದೇ ಸುದೀಪ್ ಅಣ್ಣ ರೇಗಿಸಿದ್ರು ಗಿಲ್ಲಿಗೆ ಕಾವ್ಯ ಅವ್ರ ಅಣ್ಣ ಅಂತ ಅನ್ಬಿಟ್ಟು. ಇವಾಗ ಅವ್ರ ಫ್ಯಾಮಿಲಿ ಬಂದು ಅಣ್ಣ ಅನ್ಬೇಡ ಅದನ್ ಬೇಡ ಅಂತ ಹೇಳ್ಬಿಟ್ಟು ಹೋಗಿದ್ದಾದ್ಮೇಲೆ ಈಗ ಮತ್ತೆ ಟ್ರ್ಯಾಕ್ ಚೇಂಜ್ ಮಾಡಕ್ಕೆ ನೋಡ್ತಾ ಇದ್ದಾರೆ. ಗಿಲ್ಲಿ ಕಾವ್ಯ ಅನ್ನೋ ಇದ್ರಲ್ಲಿ ಎಲ್ಲ ಏನ್ ಗುರು, ಎಲ್ಲ ಆರ್ಟಿಫಿಷಿಯಲ್ ಆಗಿದೆ ಗುರು. ನಿಜವಾಗ್ಲು ನ್ಯಾಚುರಲ್ ಆಗಿ ಯಾವುದು ಇಲ್ಲ ಗುರು. ಸೀರಿಯಸ್ಲಿ ನ್ಯಾಚುರಲ್ ಆಗಿ ಯಾವುದು ಇಲ್ಲ. ಎಕ್ಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ನನ್ನ ಗಿಲ್ಲಿ ಬಗ್ಗೆ ಮಾತಾಡಿದ್ದು, ರಕ್ಷಿತಾ ಮಾತಾಡಿದ್ದು ನ್ಯಾಚುರಲ್ ಆಗಿತ್ತು ಸ್ವಲ್ಪ ಅಂತ ನನಗೆ ಅನಿಸ್ತು ಗುರು. ನ್ಯಾಚುರಲ್ ಆಗಿ ಆನೆಸ್ಟ್ ಆಗಿತ್ತು ಅನ್ನೋ ತರ ಇತ್ತು. ನಿಜವಾಗ್ಲೂ ಸಕ್ಕತ್ತಾಗಿ ಗೋಳೈಕೊಂಡ್ರು ನೆನ್ನೆ ಗಿಲ್ಲಿಗೆ ಮಾತ್ರ. ಸಕ್ಕತ್ತಾಗಿ ಇದ್ ಮಾಡಿದ್ರು ಅಂತ ಅನ್ನಿಸ್ತು. ಅದಾದ್ಮೇಲೆ ಈ ಪಂಚಿಂಗ್, ಕೈಗೆ ಗ್ಲೌಸ್ ಹಾಕೊಂಡು ಯಾರ ಮೇಲೆ ಕೋಪ ಇರುತ್ತೋ ಅವ್ರ ಮೇಲೆ ಸ್ಟಿಕ್ಕರ್ ಅನ್ಸ್ಬಿಟ್ಟು ಪಂಚಿಂಗ್ ಹೊಡೆದ್ಬಿಟ್ಟು ಹೇಳ್ಬೇಕು. ಈ ಇದರಲ್ಲಿ ಅಶ್ವಿನಿ ಗೌಡ ಅವರು ರಾಶಿಕಾ ಬಗ್ಗೆ ಮಾತಾಡಿದ ಮಾತುಗಳು ನನಗೆ ಇಷ್ಟ ಆಗಲಿಲ್ಲ ಗುರು. ಸ್ಟಾರ್ಟಿಂಗ್ ಇಂದ ಅವ್ರು ಹೇಳ್ಕೊಂಡ್ ಬರ್ತಾ ಇದ್ರು, ನಾನೊಂದು ಹೆಣ್ಣು ಪರ ಸ್ಟ್ಯಾಂಡ್ ತಗೊಂತೀನಿ, ಮಾತಾಡ್ತೀನಿ, ಹೋರಾಟ ಮಾಡ್ತೀನಿ, ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂತ. ಬಟ್ ಅವರೇ ಆ ಒಂದು ಸ್ಟೇಜು ವೇದಿಕೆ ಅಂತ ಕೊಟ್ಟಾಗ ನಿಂತ್ಕೊಂಡು ನಾನು ಇನ್ನೊಬ್ಬರ ಜೊತೆ ಟ್ರ್ಯಾಕು, ಆ ಟ್ರ್ಯಾಕು, ಈ ಟ್ರ್ಯಾಕು ಇವೆಲ್ಲ ಪರ್ಸ್ನಲ್ಗಳೆಲ್ಲ ತೆಗೆದು ಮಾತಾಡಬಾರ್ದಾಗಿತ್ತು. ನನ್ಗೆ ಅರ್ಥ ಆಗುತ್ತೆ ಗುರು, ಅವ್ರಿಗೆ ಕ್ಯಾಪ್ಟನ್ಸಿ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ಲಾಸ್ಟಲ್ಲೇ ಅವ್ರು ವೋಟಿಂಗ್ ಆದರೂ ಹಾಕ್ಬೇಕಾಗಿತ್ತು ಅಂತ. ಅದು ರಾಶಿಕಾ ಗುರು. ರಾಶಿಕಾ ಹೆಂಗಿರ್ತಾರೆ ಅವ್ರಿಗೆ ಗೊತ್ತಿಲ್ಲ. ಅವ್ರ ಜೊತೆನೇ ಇರ್ತಾರೆ, ಅವ್ರ ಜೊತೆನೆ ಮತ್ತೆ ಇದು ಮಾಡ್ತಾರೆ. ಪ್ರತಿಯೊಬ್ಬರು ವಿಚಾರದಲ್ಲೂ ಹಂಗೆ ಆಗಿರೋದು. ಸೂರಜಿಂದ ಹಿಡಿದು, ಧ್ರುವಂತಿಂದ ಹಿಡಿದು, ಅಶ್ವಿನಿಯಿಂದ ಹಿಡಿದು, ರಾಶಿಕಾ ಗೇಮ್ ಪ್ಲೇನೇ ಆ ಥರನೇ ಇರೋದು. ಹಂಗಿದ್ದು ಅವ್ರು ಟ್ರಸ್ಟ್ ಮಾಡಿದ್ರು ಅಂತೇಳಿ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ ಅಲ್ವಾ? ಏನೂ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ನನಗೆ ಯಾರು ಅಶ್ವಿನಿ ಮೇಡಮ್ಮು ಇದಂತ ಅನ್ನಿಸ್ತು ಗುರು. ನಿಜವಾಗ್ಲೂ ಸಖತ್ತು ಡಿಸಪಾಯಿಂಟ್ ಆಯಿತು. ಆ ಮಾತುಗಳೆಲ್ಲ ಮಾತಾಡ್ಬಾರ್ದಾಗಿತ್ತು. ಈಗೇನು ರಾಶಿಕಾ ಅವ್ರು ಬಂದು ಅವ್ರು ಮಾತಾಡಿದ್ದು ಮಾತುಗಳು ಕೂಡ ತುಂಬ ಓವರ್ ಆಗಿತ್ತು ಗುರು. ತುಂಬ ಅಂದರೆ ತುಂಬ ಓವರ್ ಆಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಫಿನಾಲೆ ಹತ್ರ ಬಂದಿರೋದ್ರಿಂದ, ಕಡಿಮೆ ಜನ ಇರೋದ್ರಿಂದ ಇವ್ರು ಅವ್ರ ಮೇಲೆ ಹೇಳಬೇಕು, ಅವ್ರು ಇವ್ರ ಮೇಲೆ ಹೇಳಬೇಕು ಅಷ್ಟೇ. ಧ್ರುವಂತ್ ಮಾತ್ರ ಆ ಕಿಕ್ಕಿಂಗ್ ಇದರಲ್ಲಿ ಸೂಪರ್ ಅಂತ ಅನ್ನಿಸ್ತಾ ಗುರು. ರಘುನ ಕ್ಲೀನಾಗಿ ಎಕ್ಸ್ಪೋಸ್ ಮಾಡಿಬಿಟ್ಟ. ಪಾಯಿಂಟ್ಸ್ಗಳ ಹೇಳಿ ನೀಟಾಗಿ ಎಕ್ಸ್ಪೋಸ್ ಮಾಡಿಬಿಟ್ಟ. ರಘು ಅಣ್ಣಗೆ ಒಂಥರ ಆಗೋಯ್ತು ಮುಖ ಮಾತ್ರ. ಸಕ್ಕದಾಗಿ ಎಕ್ಸ್ಪೋಸ್ ಮಾಡ್ದ ರಘು ಮಾತ್ರ. ಧ್ರುವಂತು. ನೆಕ್ಸ್ಟು ರಕ್ಷಿತಾ ಹೋಗ್ತಾರೆ ಗುರು. ರಕ್ಷಿತಾ ಎನರ್ಜಿ ಏನು ಗುರು ಆ ಕಿಕ್ಕಿಂಗ್ ಇದರಲ್ಲಿ. ಯಪ್ಪ, ಆ ಕೊಟ್ಟಿದ್ದ ಪಂಚಿಗೆ ಕೆಳಗಡೆ ಬಿದ್ದೋಯ್ತು. ಅದನ್ನು ತಗೊಂಡು ಕೈಯಲ್ಲಿ, ಸುದೀಪ್ ಅಣ್ಣ ಹೇಳ್ತಾರೆ ಕೈ ಕೊಡಿ ಅಂತ, ಕೈಯಲ್ಲಿ ಟಕ 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 ಅಂತ ಹೊಡಿತಾ ಇದ್ರೆ ನಿಜವಾಗ್ಲೂ ಸಕ್ಕಲಾಗಿತ್ತು ಗುರು. ಅವ್ರ ಹೊಡೆದು ಪಾಯಿಂಟ್ಸ್ ಹೇಳ್ತಾ ಇದ್ರೆ ಆ ಕಡೆ ಸ್ಮೈಲು ಜೋರಾಗಿ ಒಂಥರ ವ್ಯಂಗ್ಯವಾಗಿ ನೆಗಿತಾರಲ್ವಾ ಧ್ರುವಂತು. ಆ ಸೀನು ಎಲ್ಲ ಸಕ್ಕತ್ತಾಗಿತ್ತು ಗುರು. ಮೈಂಡ್ ಬ್ಲೋಯಿಂಗ್ ಆಗಿತ್ತು. ಸಖತ್ ಅಂತ ಅನ್ನಿಸ್ತು. ಆ ಕಿಕ್ಕಿಂಗ್ ಇದ್ರಲ್ಲಿ ಮಾತ್ರ ಗಿಲ್ಲಿ ಕೂಡ ಸಕ್ಕತ್ತಾಗಿ ವ್ಯಾಲಿಡ್ ಪಾಯಿಂಟ್ಸ್ ಅಶ್ವಿನಿ ಮೇಡಮ್ಗೆ ಸಕ್ಕತ್ತಾಗಿ ಹೇಳ್ದ ವ್ಯಾಲಿಡ್ ಪಾಯಿಂಟ್ಸು. ಏನು ಮಾಡೋಕ್ಕಾಗೋದಿಲ್ಲ ಗುರು. ಬರ್ತಾ ಇದೆ ಎಂಡಿಂಗು. ಓಪನ್ ಅಪ್ ಆಗಿ ಮಾತಾಡಬೇಕು. ಈಗಲೂ ಸೇಫ್ ಆಡಿದ್ರೆ ಆಚೆ ಬರ್ತಾರೆ ಅಷ್ಟೇ. ಏನೂ ಮಾಡೋಕ್ಕಾಗೋದಿಲ್ಲ. ಕೊನೆಯದಾಗಿ ಸ್ಪಂದನ ಎಲಿಮಿನೇಟು. ಸ್ಪಂದನ ಎಕ್ಸ್ಪೆಕ್ಟ್ ಮಾಡಿದ್ರು ಅಂತ ಅನಿಸುತ್ತೆ. ಅದರಲ್ಲೂ ಇನ್ನಿರೋ 2 ವೀಕ್ಸ್ ಅಷ್ಟೇ. ಏನೂ ಬೇಜಾರಾಗಲಿಲ್ಲ. ಅವರು ಖುಷಿಯಾಗಿ ನಗ್ನಗ್ತಾ ಎಲ್ಲರಿಗೂ ಬಾಯಿ ಹೇಳಿ ಆಚೆ ಬಂದರು. ನಾನು ಅಬ್ಸರ್ವ್ ಮಾಡ್ದಂಗೆ ಗಿಲ್ಲಿಗೆ ಒಬ್ರಿಗೆ ಬಾಯಿ ಹೇಳಿಲ್ಲ ಅಂತ ಅನಿಸುತ್ತೆ. ನೆಲೆ ಎಲ್ಲರಿಗೂ ಇಲ್ಲ, ಗಿಲ್ಲಿಗೂ ಹೇಳಿದ್ರು, ಎಲ್ಲರಿಗೂ ಹಗ್ ಮಾಡಿಕೊಂಡು ಎಲ್ಲರಿಗೂ ಬಾಯಿ ಹೇಳ್ಬಿಟ್ಟು ಈಚೆ ಬಂದರು. ಸ್ಪಂದನ VT ಮಾತ್ರ ಒಂದು ರೇಂಜ್ಗಿತ್ತು ಗುರು. ಸಕ್ಕದಾಗಿತ್ತು. ಈಗ ಹೆಂಗೆ ಅಂತಂದರೆ ಆ VT ನೋಡಿದಾಗ, ಈಗ ಕ್ರಿಕೆಟ್ಗೆ ಹೋಲ್ಸೋದಾದರೆ ಆ VT ನೋಡಿದ್ರೆ ಕ್ರಿಸ್ ಗೇಲ್ ಥರ ಕಾಣಿಸ್ತಾ ಇತ್ತು. ಅವರು ಅಂದರೆ ಫಿಸಿಕಲಿ ಹೇಳ್ತಾ ಇರೋದು ಕ್ರಿಸ್ ಗೇಲ್ ಥರ ಕಾಣಿಸ್ತಾ ಇತ್ತು. ಈ ಕಡೆ ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ರೆ ಯಜುವೇಂದ್ರ ಚಹಲ್ ಥರ ಇತ್ತು.
ಅಂದರೆ ಫಿಸಿಕಲಿ ಹೇಳ್ತಾ ಇರೋದಷ್ಟೇ, ಪರ್ಫಾರ್ಮೆನ್ಸಲ್ಲಿ ಅಲ್ಲ. ಕ್ರಿಕೆಟಲ್ಲಿ ದೈತ್ಯಾಕಾರದಲ್ಲಿ ಕ್ರಿಸ್ ಗೇಲ್ ಥರ ವಿ ಟಿ ಇತ್ತು, ಈ ಕಡೆ ಯು ಜಿ ಚಾಹಲ್ ಥರ ಪರ್ಫಾರ್ಮೆನ್ಸ್ ಇತ್ತು. ನಿಜವಾಗ್ಲೂ ಸಕ್ಕದಾಗಿತ್ತು ಗುರು ವಿ ಟಿ ಮಾತ್ರ. ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಆ ಎಮೋಷನಲ್ ಆಗಿರ್ಬೋದು, ಎಲ್ಲ ಮಿಕ್ಸ್ಡ್ ಎಮೋಷನ್ನು. ಇದುವರೆಗೂ ದ ಬೆಸ್ಟ್ ವಿ ಟಿ ಅಂತ ಅನ್ನಿಸ್ತು ಗುರು ನನಗೆ. ಸ್ಪಂದನದ ಮಾತ್ರ ಸಕ್ಕದಾಗಿ ಎಡಿಟರು ವಿ ಟಿ ಮಾತ್ರ ಎಡಿಟ್ ಮಾಡಿದ್ದ. ಅವರು ಎಮೋಷ್ನಲ್ ಆದರು, ಸಖತ್ ಕ್ಯೂಟ್ ಆಗಿದ್ದರು. ಫೈನಲಿ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ. ಆಲ್ ದ ಬೆಸ್ಟ್. ಅವರ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ, ಒಳ್ಳೆ ಪ್ರಾಜೆಕ್ಟ್ಸ್ ಮಾಡಲಿ, ಚೆನ್ನಾಗಿರಲಿ ಅಂತ ಹೇಳ್ತಾ, ನಿಮ್ಗೆ ಏನು ಅನ್ನಿಸ್ತು ನನ್ನ ಎಪಿಸೋಡ್ ಬಗ್ಗೆ ಅಂತ ಎಗೈನ್ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.